ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ B2A ಖಾತೆ ಮಾಡಿಸಲು ಲಂಚ ಕೇಳಿದ ಆರೋಪ ಕೇಳಿಬರ್ತಾ ಇದೆ. ಇದರಿಂದ ಸಿಟ್ಟಿಗೆದ್ದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಸಾರ್ವಜನಿಕರು. ಬೆಂಗಳೂರಿನಲ್ಲಿ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಮತ್ತು ಈ ಖಾತಾ ಮಾಡಿಕೊಡೋದಕ್ಕೆ ಸಾರ್ವಜನಿಕರಿಂದ ಲಂಚ ಪಡಿತಾ ಇರುವಂತ ಗಂಭೀರ ಆರೋಪಗಳು ಕೇಳಿಬರ್ತಾ ಇವೆ. ಈ ವೇಳೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ಹೊರಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಶ್ಚಿಮ ನಗರ ಪಾಲಿಕೆಯ RR ನಗರ ವಲಯ ಕಚೇರಿಯಲ್ಲಿ ನಡೆದಂತ ಘಟನೆ ಇದು. ಅರ್ಜಿದಾರರಿಂದ ತಲಾ 40,000 ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅನ್ನುವಂಥ ಆರೋಪ ಇದೆ. ಜಂಟಿ ಆಯುಕ್ತೆ ಮೇಡಮ್ಗೆ ಕೊಡಬೇಕು, 40,000 ಕೊಡುವಂತೆ ಬೇಡಿಕೆಯನ್ನ ಇಟ್ಟರಂತೆ. ಈ ವೇಳೆ ಸಿಟ್ಟಾದ ಸಾರ್ವಜನಿಕರಿಂದ ಕಚೇರಿಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ನಿನ್ನೆ ಮಧ್ಯಾಹ್ನ RR ನಗರ ವಲಯ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಜಂಟಿ ಆಯುಕ್ತೆ ಮೇಡಮ್ಗೆ ಕೊಡಬೇಕು ಅಂತ ಕೇಳಿದ್ರಂತೆ. ಇಲ್ಲಿ ಎಲ್ಲ ಹೀಗೆ ಅಂತ 40,000 ಲಂಚಕ್ಕೆ ಬೇಡಿಕೆ ಇಟ್ಟರಂತೆ. ಎಲ್ಲ ಹೀಗೆ ನಡೀತಾ ಇದೆ ಇಲ್ಲಿ ಅಂತ ಲಂಚ ಕೇಳಿದ GB ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೇ ತಿಂಗಳಲ್ಲಿ A ಯಿಂದ B ಖಾತೆಗೆ ಅರ್ಜಿ ಹಾಕಿದ್ರು ಕೂಡ ಸಿಕ್ಕಿಲ್ಲ. ನಿನ್ನೆ RR ನಗರ ವಲಯ ಕಚೇರಿಗೆ ಆಗಮಿಸಿದ್ದ ಅರ್ಜಿದಾರರು ಶೀಘ್ರವೇ ಖಾತೆ ಪರಿವರ್ತಿಸುವಂತೆ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಾರೆ. ಈ ವೇಳೆ ಒಬ್ಬೊಬ್ಬರನ್ನೇ ಕರೆಸಿ 40,000ಕ್ಕೆ ಬೇಡಿಕೆ ಇಟ್ಟಂತ ಒಂದು ಆರೋಪ ಕೇಳಿಬರ್ತಾ ಇದೆ. ಜಂಟಿ ಆಯುಕ್ತೆ ಮೇಡಮ್ಗೆ ಕೊಡಬೇಕು, ಇಲ್ಲಿ ಎಲ್ಲವೂ ಹೀಗೆ ನಡೆಯುತ್ತೆ, ಕೊಡ್ರಿ ಅಂತಾರಂತೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹಣ ಕೇಳ್ತಾರಂತೆ. ಇಲ್ಲಿ ಎಲ್ಲ ಹೀಗೆ ಅಂತ ಹೇಳ್ತಾರಂತೆ. 40,000 ಲಂಚಕ್ಕೆ ಬೇಡಿಕೆ ಇಡ್ತಾರಂತೆ. ಅದೇನು ಗಿಡದಲ್ಲಿ ಸಿಗುವಂಥ ಏನಾದರೂ ದುಡ್ಡೇನಾದರೂ ಗಿಡದಲ್ಲಿ ಬಿಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಥವಾ ಗಿಡದಲ್ಲಿರುವಂಥ ಎಲೆನ ತಗೊಂಬಂದ್ಬಿಟ್ಟು ಕೊಡೋಕ್ಕೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಗಿಡದಲ್ಲಿ ಏನಾದರೂ ದುಡ್ಡು ಬಿಡೋದಾದರೆ ಕೊಟ್ಟು ಬಿಡಬಹುದಾಗಿತ್ತು ಅಂತ 40,000 ಲಂಚಕ್ಕೆ ಬೇಡಿಕೆ ಇಟ್ಟಿರುವಂಥದ್ದು ಸಾರ್ವಜನಿಕರ ತರಾಟೆ ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಈಗ ಕೊಡ್ತೀನಿ, ನಾನು ಕೊಡ್ತೀನಿ. ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸರ್, ನಾವು ನ್ಯಾಯವಾಗಿ ಕೇಳಕ್ ಬಂದಿದ್ದೀವಿ. ನಾವು ವಾಯ್ಸ್ ರೈಸ್ ಮಾಡಲಿಲ್ಲ. ಯಾರು ಮಾತಾಡಿದ್ರು ಏಕವಚನ ಬಾ ಕೆಳಗಡೆ ಬಂದು ಏನ್ ಅರ್ಥ ಸರ್ ಇವಾಗ ಇದು ಕೇಳೋದಲ್ಲ. ನಾವು ಒಂದೇ ಮಾತು ಕೇಳಿದ್ವಿ, ಅಕ್ನಾಲೇಜ್ಮೆಂಟ್ ಕೊಡ್ತೀರಾ ಕೊಡಲ್ವಾ ಅಂತ ಕೇಳಿದ್ವಿ. ಇವಾಗ ಮಾತಾಡಿ ಸರ್, ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ದಲ್ಲ, ಮಾತಾಡಿ, ನಾವು ಮಾತಾಡ್ತೀವಿ ಕೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, B2A ಖಾತೆ ಮಾಡಿಸೋದಕ್ಕೆ ಲಂಚ ಕೇಳ್ತಾರೆ ಅಂತಂದ್ರೆ ಸಾರ್ವಜನಿಕರಿಂದ ಇನ್ನು ಯಾವ ಅಪರಿಯಾಗಿ ಲಂಚಕೋರತನ GB ಅಧಿಕಾರಿಗಳು ಮಾಡ್ತಿದ್ದಾರೆ? ಬಹುಶಃ ಇದು ಈ ಹಿಂದೆನೂ ಕೂಡ ಎಗ್ಗಿರದೆ ನಡೀತಾ ಇದೆ, ಇವತ್ತು ಬೆಳಕಿಗೆ ಬರ್ತಾ ಇದೆ ಅಷ್ಟೇ ಅಂತ ಅನ್ಸುತ್ತೆ. ನಗರ ಒಂದು ಪಾಲಿಕೆ RR ನಗರ ವಲಯದ ಒಂದು ಕಚೇರಿಯಲ್ಲಿ B ಖಾತೆಯಿಂದ A ಖಾತೆಗೆ ಕನ್ವರ್ಟ್ ಮಾಡಕ್ಕೆ ಅಂದ್ರೆ ಪರಿವರ್ತನೆ ಮಾಡೋ ಒಂದು ಬಂದಿದ್ದಂತಹ ಅಂದ್ರೆ ಏನು ಪಬ್ಲಿಕ್ ಇದ್ರಲ್ಲ ಅವ್ರ ಹತ್ರ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇಂತಹ ಆರೋಪದ ಬೆನ್ನಲ್ಲೇ ಈಗ ಕಚೇರಿಯಲ್ಲೇ ಕೆಲವೊಂದಿಷ್ಟು ಸಾರ್ವಜನಿಕರ ಅಧಿಕಾರಿಗಳನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೇ ತಿಂಗಳಲ್ಲೇ ಕೂಡ ಏನು B ಖಾತೆಯಿಂದ A ಖಾತೆಗೆ ಅಂದ್ರೆ ಪರಿವರ್ತನೆಗೆ ಅರ್ಜಿ ಸಲ್ಲಿಸ್ತಾರೆ. ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಖಾತೆ ಬದಲಾಗಿಲ್ಲ ಅಂತ ಆರೋಪಿಸಿರ್ತಕ್ಕಂಥ ಅರ್ಜಿದಾರರಿದ್ದಾರಲ್ಲ, ನಿನ್ನೆ ಮಧ್ಯಾಹ್ನ RR ನಗರ ವಲಯದಲ್ಲಿ ಈ ಕಚೇರಿಗೆ ಬಂದು ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಕೂಡ ಅಧಿಕಾರಿಗಳು ಕೂಡ ಒತ್ತಾಯನು ಮಾಡ್ತಾರೆ. ಈ ವೇಳೆ ಅರ್ಜಿದಾರರನ್ನು ಕೂಡ ಒಬ್ಬರೊಬ್ಬರನ್ನ ಕರೆಸಿ ತಲಾ 40,000 ರೂಪಾಯಿ ನೀಡಬೇಕೆಂಬುದಾಗಿ ಇಲ್ಲ ಅಲ್ಲಿನ ಅಧಿಕಾರಿಗಳು ಕೂಡ ಬೇಡಿಕೆ ಇಟ್ಟಿರ್ತಾರೆ. ಯಾಕಂತಂದ್ರೆ ನಾವು ಜಂಟಿ ಆಯುಕ್ತ ಮೇಡಮ್ಗೆ ಕೊಡಬೇಕು ಅಂತ ಹೇಳ್ಕೊಂಡು ಹಣಕ್ಕೆ ಬೇಡಲೆ ಇಟ್ಟಿರ್ತಕ್ಕಂಥ ಈ ಒಂದು ಅಧಿಕಾರಿಗಳು ನಿಜಕ್ಕೂ ಕೂಡ ಸಾರ್ವಜನಿಕರ ಕೆಂಗಣಿಗೆ ಕೂಡ ಗುರಿಯಾಗಿದ್ದಾರೆ ಅಂತ ಹೇಳ್ಬೋದು. ಈ ಆರೋಪದಿಂದ ಆಕ್ರೋಶಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಸಾರ್ವಜನಿಕರು ಕಚೇರಿಯಲ್ಲಿ ಅಧಿಕಾರಿಗಳನ್ನ ತೀವ್ರವಾಗಿ ಒಂದು ಪ್ರಶ್ನಿಸಿ ತರಾಟೆಗೆ ಕೂಡ ತೆಗೆದುಕೊಳ್ತಾರೆ. ಲಂಚ ನೀಡಿದ ಕೆಲಸ ಆಗೋದಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಸದ್ಯ ಈಗ ನಿನ್ನೆ ವ್ಯಕ್ತಪಡಿಸಿರುತ್ತದೆ. ಇನ್ನು B ಖಾತೆಯಿಂದ A ಖಾತೆಗೆ ಪರಿವರ್ತನೆ ಒಂದು ಪ್ರಾಸೆಸ್ ನಲ್ಲಿ ಲಂಚ ಕೇಳಾಗಿದೆ ಅಂತ ಆರೋಪ ಕಚೇರಿಯಲ್ಲಿ ಕೆಲ ಕಾಲ ಕೂಡ
ಅಲ್ಲಿ ಗಲಾಟೆಯಾದ ವಾತಾವರಣ ಕೂಡ ನಿರ್ಮಾಣವಾಗುತ್ತೆ. ಅಲ್ಲಿ ಸಿಬ್ಬಂದಿ ಮತ್ತು ಸಾರ್ವಜನಿಕರ ನಡುವೆ ಕೆಲವೊಂದಿಷ್ಟು ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಈ ಘಟನೆ ವಿಡಿಯೋ ಇದೀಗ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಏನು ನಗರ ಪಾಲಿಕೆ ಕಚೇರಿ ನಡೀತಾ ಇರುವಂತಹ ಏನು ಕೆಲಸದ ಶೈಲಿ, ಅಲ್ಲಿನ ಒಂದು ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ನೀವು ಗಮನಿಸಿದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಸದ್ಯ ಅಧಿಕಾರಿ ವಿರುದ್ಧ ಈಗ ಕೇಳಿ ಬಂದಿರತಕ್ಕಂಥ ಈ ಒಂದು ಆರೋಪ ಕುರಿತು ಈಗ ಸಂಬಂಧಪಟ್ಟಂತಹ ಏನು ಇಲಾಖೆಗಳಲ್ಲಿ ಯಾವುದೇ ಅಧಿಕೃತ ಒಂದು ಕ್ಲಾರಿಟಿ ಸ್ಪಷ್ಟತೆ ಹೊರ ಬಂದಿಲ್ಲ. ಲಂಚದ ಆರೋಪದ ಬಗ್ಗೆ ಈಗ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಅಲ್ಲಿನ ಲೋಕಲ್ ಪಬ್ಲಿಕ್ ಅಲ್ಲಿನ ಆಗ್ರಹವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ರೋಹನ್, ಸರ್ಕಾರ ಭ್ರಷ್ಟಾಚಾರ ಮುಕ್ತ ಸೇವೆಗೋಸ್ಕರ ನನ್ನ ಈ ಖಾತಾ ನನ್ನ ಹಕ್ಕು ಅನ್ನುವಂಥ ಅಭಿಯಾನವನ್ನೇ ನಡೆಸ್ತಾ ಇದ್ರು ಕೂಡ ಈ ಭ್ರಷ್ಟಾಚಾರದ ಹಾವಳಿ ಅನ್ನುವಂಥದ್ದು ಅಥವಾ ಲಂಚಕೋರತನ ಆ ಒಂದು ಸರ್ಕಾರದ ಒಂದು ಬೇರು ಮಟ್ಟದಲ್ಲೇ ಬಿಟ್ಬಿಟ್ಟಿದೆ ಅಂತ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಅಂದರೆ ನೋಡಿ ಯಾವ ರೀತಿಯಾಗಿ ಆ ಒಂದು ಖಾತೆ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೋದಂಥವ್ರ ಬಳಿಯೇ ಲಂಚ ಕೇಳ್ತಾರೆ ಅಂತಂದರೆ ಇನ್ನು ಸರ್ಕಾರದ ಭ್ರಷ್ಟಾಚಾರ ಮುಕ್ತ ಸೇವೆ ಅನ್ನುವಂಥದ್ದು ಎಲ್ಲಿಂದ ಬಂತು? ಅದಕ್ಕೆ ಆ ಒಂದು ಸೇವೆಗೂ ಕೂಡ ಸರಿಯಾದಂಥ ರೀತಿಯ ಒಂದು ನ್ಯಾಯ ಅಧಿಕಾರಿಗಳಿಂದಲೇ ಸಿಗ್ತಾ ಇಲ್ಲ, ಸರ್ಕಾರಕ್ಕೆ ಸಪೋರ್ಟೇ ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಮತ್ತು ಮತ್ತೊಂದು ಕಡೆ ಆ ಮೇಡಮ್ ದುಡ್ಡು ಕೊಡಬೇಕು ಅಂತ ಹೇಳ್ತಿದ್ರಲ್ಲ, ಅಂದರೆ ಆ ಮೇಡಮೇ ದೊಡ್ಡ ಲಂಚ ಬಾಕಿ ಅಂತೆ. ಮತ್ತೊಂದು ಕಡೆ ಮಧ್ಯವರ್ತಿಗಳ ಹಾವಳಿ, ಇದೆಲ್ಲದಕ್ಕೂ ಕಡಿವಾಣ ಯಾವಾಗ ಅಂತ ಈಗ ದೂರು ಕೊಡೋದಕ್ಕೆ ಒಂದು ವೇದಿಕೆನೇ ಇದೆ. ಲೋಕಾಯುಕ್ತಕ್ಕೆ ದೂರು ಕೊಡ್ಬೋದು ಅಥವಾ BBMP ಸಹಾಯವಾಣಿ ಇದೆ, ಇಮೇಲ್ ಮೂಲಕ ದೂರು ಕೊಡ್ಬೋದು. ಸಾರ್ವಜನಿಕರು ಅಥವಾ ಅಲ್ಲಿ ಏನು ಆಕ್ರೋಶ ಹೊರ ಹಾಕ್ತಿದ್ದಾರೆ ಅವರು ಲೋಕಾಯುಕ್ತಕ್ಕೂ ದೂರು ಕೊಡುವಂಥ ಪ್ರಯತ್ನ ಮಾಡ್ಬೋದಲ್ಲ ಅಂತ. ಎಸ್ ಏನಂತಂದ್ರೆ ಖಂಡಿತವಾಗ್ಲು ವಸಂತ್, ಏನಂದ್ರೆ ಇಂತಹ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ ಸ್ವತಂತ್ರ ಸಂಸ್ಥೆ ಆಗಿರ್ತಕ್ಕಂಥ ಲೋಕಾಯುಕ್ತಕ್ಕೂ ಕೂಡ ದೂರು ಸಲ್ಲಿಸಬಹುದು, ಅದರಲ್ಲಿ ಏನಿಲ್ಲ. ಆದ್ರೆ ಇಂತಹ ಭ್ರಷ್ಟಾಚಾರಕ್ಕೆ ನಾವು ಕಡಿವಾಣ ಹಾಕ್ತಿವಿ, ಯಾರು ₹1 ಲಂಚ ಕೊಟ್ರೆ ಅವ್ರಿಗೆ ನಾವು ಕ್ರಮ ತಗೊಳ್ಕೊಳ್ತೀವಿ ಅಂತ ಏನು ಸರ್ಕಾರ ಹೇಳಿತ್ತು, ಇಂಥದ್ರಲ್ಲೂ ಕೂಡ ಬೆಂಗಳೂರಿನಲ್ಲಿ ಏನು RR ನಗರ ವಲಯದ ಕಚೇರಿಯಲ್ಲಿ B ಖಾತೆಯನ್ನು A ಖಾತಾ ಮಾಡಕ್ಕೆ ಎಗ್ಗಿಲ್ಲದೆ ಈ ರೀತಿಯಾಗಿ ಲಂಚ ಕೇಳ್ತಾರೆ ಅಂದ್ರೆ ನಿಜಕ್ಕೂ ರಾಜಾರೋಷವಾಗಿ ಹೈಯರ್ ಅಧಿಕಾರಿಗಳಿಗೆ ಸಹಜವಾಗಿ ಹಂಗಾದ್ರೆ ಅವರಿಗೆ ದುಡ್ಡು ತಲುಪುತ್ತೆ ಅನ್ನೋದ್ರಲ್ಲೇ ಅನುಮಾನನೇ ಇಲ್ಲ. ಯಾಕಂತಂದ್ರೆ ಈ A ಖಾತಾ B ಖಾತಾ ಎಂದು ಹಿಡಿದು ಸಾಕಷ್ಟು ವಲಯಗಳಲ್ಲಿ ಏನು ಲಂಚದ ಆರೋಪ ಏನಿದೆ ನಿಜಕ್ಕೂ ಕೂಡ ದಿನೇ ಕೇಳಿ ಬರ್ತಾ ಇದೆ. ಕೆಲವೊಂದು ಭಾಗಗಳಲ್ಲಿ ನಾವು ರಿಯಾಲಿಟಿ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಖಾತೆಗೆ ಇಂತಿಷ್ಟು ಅನ್ನುವಂತಹ ಒಂದು ಏಜೆಂಟ್ಗಳು ಮತ್ತು ಅಲ್ಲಿನ ಲೋಕಲೈಟ್ಸ್ ಇಟ್ಕೊಂಡು ಈ ರೀತಿಯ ವ್ಯವಹಾರ ಮಾಡ್ತಾ ಇರೋ ಅನ್ನೋದು ಕೂಡ ಕೇಳಿ ಬಂದಿತ್ತು. ಇಂಥದ್ದು ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಏನು ₹40,000 ಲಂಚ ಕೊಡ್ಬೇಕೆಂಬ ಒಂದು ಜಂಟಿ ಆಯುಕ್ತರಿಗೆ ಲಂಚ ಕೊಡ್ಬೇಕಂತ ಹೇಳ್ಕೊಂಡು ಇವ್ರ ಹತ್ರ ಪಬ್ಲಿಕ್ ಇಂದ ನಿಜಕ್ಕೂ ಕೂಡ ಇಂತಹ ವಸೂಲಿ ಮಾಡೋ ಒಂದು ಕಾರ್ಯಕ್ರಮದಲ್ಲಿ ಇವರು ನಿರಂತರವಾಗಿ ಮುಂದಾಗಿದ್ದಾರೆ ಅಂತಂದ್ರೆ ಯಾವುದೇ ಭಯ ಇಲ್ಲ ಅನ್ನುವಂತಹ ಒಂದು ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಸರ್ಕಾರದ ಆಡಳಿತದಲ್ಲಿ ಸಾರ್ವಜನಿಕರ ಅಂದ್ರೆ ನಮ್ಮ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪಬ್ಲಿಕ್ಕಿಗೆ ಈಸಿಯಾಗಿ ಕೆಲಸ ಮಾಡ್ಕೊಡ್ಬೇಕು. ಯಾಕಂತಂದ್ರೆ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೆಲಸಕ್ಕೋಸ್ಕರ ಲಂಚ ಪಡಿತಾರೆ ಅಂದ್ರೆ ನಿಜಕ್ಕೂ ಕೂಡ ಇದು ಸಾಕಷ್ಟು ಪ್ರಶ್ನೆ ಉದ್ಭವಿಸುತ್ತೆ. ಯಾಕಂದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ರಾಜ್ಯ ಸರ್ಕಾರ ಘಂಟಾಘೋಷವಾಗಿ ಕೆಲವೊಂದಿಷ್ಟು ಹೇಳ್ತಾರೆ. ಇಂತಹ ಕಚೇರಿಗಳಲ್ಲಿ ಅಧಿಕಾರಿಗಳಿಗೆ ನನ್ನ ಈ ಖಾತಾ ನನ್ನ ಹಕ್ಕು ಅಂತ ಈ ರೀತಿಯಾಗಿ ವಸೂಲಿ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಒಂದು ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇಂತಹ ವಿಚಾರಗಳನ್ನ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಏನು ಆರೋಪ ಕೇಳಿ ಬಂದಿರುತ್ತೆ ಇಂತಹ ಸತ್ಯಾಂಶಗಳ ಬಯಲಿಗೆ ಎಳಿಲೇಬೇಕು. ಯಾಕಂತಂದ್ರೆ ಇಲ್ಲಿ ಇಂಥವ್ರು ನಿಜಕ್ಕೂ ಕೂಡ ದಿನೇ ಹುಟ್ಕೊಳ್ಳೋರು ಜಾಸ್ತಿ ಆಗ್ತಾರೆ ಹೊರತು ಕಮ್ಮಿ ಆಗಲ್ಲ ಅಂತ ಹೇಳ್ಬೋದು. ವಸಂತ್, ಧನ್ಯವಾದ ರೋಹನ್ ಹಿರೇಮಠ ತಮ್ಮ ಮಾಹಿತಿಗಾಗಿ. ಸರ್ಕಾರ ನೋಡಿ ಭ್ರಷ್ಟಾಚಾರ ಮುಕ್ತ ಸೇವೆಗೋಸ್ಕರ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನವನ್ನು ನಡೆಸ್ತಾ ಇದ್ರು ಕೂಡ ಒಂದು ಕಡೆ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ಅಥವಾ ತಂತ್ರಾಂಶದ ದೋಷ ಇದರಿಂದ ಮೊದಲೇ ಸಾರ್ವಜನಿಕರು ತೊಂದರೆ ಅನುಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಲಂಚಬಾಕುತನ ಅಥವಾ ಲಂಚದ ಹಾವಳಿ ಕೂಡ ಸಾರ್ವಜನಿಕರನ್ನ ಇನ್ನಿಲ್ಲದೆ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಅಲ್ಲೊಬ್ಬ ಹೇಳ್ತಾನಂತೆ ಇಲ್ಲಿ ಹೀಗೆ ನಡೆಯೋದು ಅಂತಾನಂತೆ. ಅಂದರೆ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಇಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು, ಲಂಚಬಾಕುತನ ಅನ್ನುವಂಥದ್ದು, ಲಂಚಕೋರತನ. ನಾಚಿಕೆ ಇಲ್ಲದೆ ಲಂಚ ಕೇಳ್ತಾರಲ್ಲ, ಹೊಟ್ಟೆಗೆ ಅನ್ನನೇ ತಾನೇ ತಿನ್ನೋದು ಅವರೆಲ್ಲರೂ. ಲಂಚ ಇಸ್ಕೊಂಡು ಮನೆ ಮಂದಿನೆಲ್ಲ ಸಾಕ್ಬೇಕೇನ್ರಿ? ಅವ್ರಿಗೆ ಸಂಬಳ ಬರಲ್ವ ತಿಂಗಳ ಲಂಚ ಇಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಆ ಲಂಚದ ದುಡ್ಡಲ್ಲಿ ಊಟ ಮಾಡ್ತಾರಲ್ಲ, ಊಟ ತಾನೇ ತಿಂದ ಅನ್ನ ತಾನೇ ಹೇಗೆ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯ? ಊಟ ಮಾಡೋದಕ್ಕೆ ತಾನೇ ಹೇಗೆ ಮನಸ್ಸು ಬರುತ್ತೆ? ಹೆಂಡತಿ ಮಕ್ಕಳಿಗೆ ಊಟ ಹಾಕ್ಲಿಕ್ಕೆ ತಾನೇ ಹೇಗೆ ಮನಸ್ಸು ಬರುತ್ತೆ ಅಲ್ವಾ? ಲಂಚ ಕೇಳ್ತಾರೆ, ಮರ್ಯಾದೆಗೆಟ್ಟು ಲಂಚ ಕೇಳ್ತಾರೆ ಅಂತಂದರೆ ದಯವಿಟ್ಟು
ಇತ್ತ ಗಮನ ಹರಿಸಬೇಕು ಲೋಕಾಯುಕ್ತ ಅಧಿಕಾರಿಗಳು. ಇಂಥ ಲಂಚ ಬಾಕುತನವನ್ನು ಮಾಡುವಂಥ ಭ್ರಷ್ಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವಂಥ ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರ ಭ್ರಷ್ಟಾಚಾರ ಮುಕ್ತ ಸೇವೆಗೋಸ್ಕರ ನನ್ನ ಈ ಖಾತೆ ನನ್ನ ಹಕ್ಕು ಅಭಿಯಾನ ನಡೆಸ್ತಾ ಇದೆ. ಸೊ ಆ ಒಂದು ಅಭಿಯಾನ ಸಾರ್ಥಕತೆ ಪಡ್ಕೊಳ್ಬೇಕು ಅಂತಂದರೆ ಇಂಥ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ.